ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರು ನಮ್ಮ ಕಡೆ ಇದ್ದರೆ. ಅದಕ್ಕೆ ಆಧಾರವಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಒಂದು ಕಡೆ ಶತ್ರು ನಮ್ಮನ್ನು ಹೊಂಚು ಹಾಕುವುದಕ್ಕೆ ಸಿದ್ಧವಿದ್ದರೆ, ಇನ್ನೊಂದು ಕಡೆ ದೇವರು ನಮ್ಮನ್ನು ಸಂರಕ್ಷಿಸುವುದಕ್ಕೆ ಕ್ರಿಯೆ ಮಾಡುತ್ತಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಮೊರ್ದೆಕಾಯಿಯ ಜೀವನ. ಮೊರ್ದೆಕಾಯಿ ಒಬ್ಬ ಒಳ್ಳೆಯ ದೇವಭಕ್ತನಾಗಿದ್ದ. ಆದರೆ ಹಾಮಾನ ಎನ್ನುವ ವ್ಯಕ್ತಿಗೆ ಇವನನ್ನು ಕಂಡರೆ ಆಗುವುದಿಲ್ಲ. ಕಾರಣವೇನೆಂದರೆ, ರಾಜ್ಯ ನಿವೇಶನದಲ್ಲಿರುವಂಥ ರಾಜ್ಯ ಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮೊರ್ದೆಕಾಯಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಕಾರಣ, ಅವನ ಜೀವಿತದಲ್ಲಿ ಸಾಷ್ಟಾಂಗ ನಮಸ್ಕಾರ ದೇವರಿಗೆ ಮಾತ್ರ ಸನ್ಮಾನ, ಗೌರವ, ಮನುಷ್ಯನಿಗೆ ಮಾಡುವುದಿಲ್ಲ ಎಂಬಂತ ಆ ವ್ಯಕ್ತಿಯನ್ನು ನೋಡಿದಾಗಲೆಲ್ಲ ಹಾಮಾನನು ಕೋಪವುಳ್ಳವನಾದನು. ಮೊರ್ದೆಕಾಯಿಯೊಬ್ಬನ ಮೇಲೆ ಕೈ ಎತ್ತುವುದು ಸರಿಯಾಗುವುದಿಲ್ಲ, ಅವನ ಕುಲವನ್ನೇ, ಅವನ ಜನಾಂಗವನ್ನೇ ಏನು ಮಾಡೋಣ, ಕೊಲ್ಲಿಸಿ ಬಿಡೋಣ ಅಂತ ಒಂದು ಪ್ಲ್ಯಾನ್ ಹಾಕೋನೆಂಬುದಾಗಿ ಅವನು ನಿರ್ಣಯಿಸಿಕೊಂಡ. ಒಂದು ದಿನ ಇವನನ್ನು ಅರಸನ ಔತಣಕ್ಕೆ ಕರೆದಾಗ, ಆ ದಿನ ಹಾಮಾನನು ಆನಂದ ಲಹರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೊರ್ದೆಕಾಯಿ ತನಗೆ ಭಯಪಡದೆ ತನ್ನ ಮುಂದೆ ಏಳದೆ ಅರಮನೆಯ ಹೆಬ್ಬಾಗಿಲಿನಲ್ಲಿ ಕುಳಿತಿರುವುದನ್ನು ಕಂಡು ಇನ್ನೂ ಅವನು ಕೋಪಭರಿತನಾದ. ಮನೆಗೆ ಹೋದ ಮೇಲೆ ಒಂದು ಕಡೆ ಸಂತೋಷ, ರಾಜನು ಯಾರನ್ನೂ ಔತಣಕ್ಕೆ ಕರೆಯದೆ ನನ್ನನ್ನು ಮಾತ್ರ ಕರೆದಿದ್ದಾನೆ. ಆದರೆ ಇನ್ನೊಂದು ಕಡೆ ಮೊರ್ದೆಕಾಯಿ ಇವನಿಗೆ ಭಯಪಡದೆ ಸೆಲ್ಯೂಟ್ ಹೊಡೆಯುವುದಿಲ್ಲ ಎಂಬುದಾಗಿ ಹೇಳಿದ ಕೋಪ. ಆಗ ಈ ವಿಷಯವನ್ನೆಲ್ಲ ಅವನು ತನ್ನ ಹೆಂಡತಿಗೆ ತಿಳಿಸುತ್ತಾ ಇದ್ದಾನೆ. ಅವನ ಹೆಂಡತಿ ಇವನಿಗೊಂದು ಆಲೋಚನೆ ಕೊಡುತ್ತಾ ಇದ್ದಾಳೆ. ನೀನೇನು ಮಾಡು, ಅವನಿಗೊಂದು ಗಲ್ಲು ಮರವನ್ನು ಸಿದ್ಧ ಮಾಡಿ ಅರಸನ ಅಪ್ಪಣೆಯನ್ನು ತೆಗೆದುಕೊಂಡು ಅದರಲ್ಲಿ ಅವನನ್ನು ನೇತು ಹಾಕು, ಆಗ ನೀನು ಸಂತೋಷವಾಗಿರಬಹುದೆಂಬುದಾಗಿ ಆಲೋಚನೆ ಕೊಟ್ಟಳು. ಆಗ ಹಾಮಾನನು ಈ ಮಾತಿಗೆ ಇದು ಒಳ್ಳೆಯ ಆಲೋಚನೆ ಎಂಬುದಾಗಿ ಒಂದು ಗಲ್ಲು ಮರವನ್ನು ಸಿದ್ಧ ಮಾಡಿದ. ಆದರೆ ಅದೇ ದಿನ ಮೊರ್ದೆಕಾಯಿಗಾಗಿ 50 ಮೊಳ ಎತ್ತರವಾದ ಗಲ್ಲು ಮರವನ್ನು ಸಿದ್ಧ ಮಾಡಿದ. ಮರುದಿನ ಬೆಳಿಗ್ಗೆ ಅರಸನ ಬಳಿ ಹೇಳಿ ಅವನನ್ನು ಗಲ್ಲು ಮರಕ್ಕೆ ಹಾಕಿಸಬೇಕೆಂಬಂಥ ಯೋಜನೆಯಿಂದ ಆ ಗಲ್ಲು ಮರವನ್ನು ಸಿದ್ಧ ಮಾಡಿದ. ನಿರ್ಣಯಿಸಿಕೊಂಡು ಅದಕ್ಕಾಗಿ ಪ್ಲ್ಯಾನ್ ಮಾಡ್ತಾ ಇದ್ದ. ಕೆಲವು ಸಾರಿ ನಮಗೆ ವೈರಿ ಪ್ಲ್ಯಾನ್ ಗೊತ್ತಾಗೋದಿಲ್ಲರಿ, ಆದರೆ ಎಲ್ಲ ಬಲ್ಲವನಾದ ದೇವರು, ಎಲ್ಲ ದೇವರಿಗೆ ಗೊತ್ತಿರುತ್ತದೆ. ಒಂದು ಕಡೆ ಶತ್ರುವಾದವನು ಮೊರ್ದೆಕಾಯಿ ಮತ್ತು ಇಡೀ ಯಹೂದ್ಯ ಜನರನ್ನು ಕೊಲ್ಲಬೇಕೆಂಬಂಥ ಯೋಜನೆ ಹಾಕುವಾಗ, ದೇವರ ಯೋಜನೆ ತನ್ನ ಜನರನ್ನು ಅದ್ಭುತವಾಗಿ ಕಾಪಾಡುವುದಾಗಿತ್ತು. ದೇವರು ಮೊರ್ದೆಕಾಯಿಗಾಗಿ ಏನು ಮಾಡಿದ್ರು ಗೊತ್ತಾ? ನೋಡ್ರಿ, ಹಾಮಾನನ್ನು ನೆನೆಸಿರಬಹುದು, ತಾನು ಮಾಡಿದ ಯೋಜನೆಯನ್ನು ಯಾರು ಮಾರ್ಪಡಿಸುವುದಕ್ಕಾಗುವುದಿಲ್ಲ. ನಾಳೆ ಬೆಳಿಗ್ಗೆ ಹೋಗಿ ನಾನು ಯೋಜನೆಯನ್ನು ನೆರವೇರಿಸ್ತೇನೆ ಎಂಬುದಾಗಿ ಅವನು ಸಿದ್ಧವಾಗಿದ್ದ. ಆದರೆ ಒಂದು ರಾತ್ರಿ ಕಳೆಯುವುದರೊಳಗಾಗಿ ದೇವರು ಎಲ್ಲವನ್ನು ತಲೆ ಕೆಳಗಾಗಿ ಮಾರ್ಪಡಿಸಿಬಿಟ್ರು. ಶತ್ರುವಿನ ಎಲ್ಲ ಯೋಜನೆಯನ್ನು ತಲೆ ಕೆಳಗೆ ಮಾಡಿಬಿಟ್ರು. ನೋಡ್ರಿ, ದೇವರು ಎಲ್ಲವನ್ನು ಅರಿತವರಾಗಿದ್ದಾರೆ. ಇವನು ಮೊರ್ದೆಕಾಯಿಗ ಗಲ್ಲು ಮರವನ್ನು ಸಿದ್ಧ ಮಾಡಿದ್ದು ರಾಜನಿಗೆ ಗೊತ್ತಿಲ್ಲ, ಎಸ್ತರಿಗೆ ಗೊತ್ತಿಲ್ಲ, ತಿರುಗಿ ಮತ್ತೆ ಮೊರ್ದೆಕಾಯಿಗೂ ಗೊತ್ತಿಲ್ಲ. ಆದರೆ ದೇವರು ಮುಂದೆ ರಹಸ್ಯವಾಗಿರುವುದು ಯಾವುದೂ ಇಲ್ಲ. ಆದರೆ ದೇವರಿಗೆ ಎಲ್ಲ ಗೊತ್ತಿರುತ್ತೆ. ನೀವು ದೇವರ ಮಕ್ಕಳಾಗಿದ್ದರೆ ನಿಮಗೆ ಬರುವ ಆಪತ್ತುಗಳು ನೀವು ಅರಿಯದೇ ಇರಬಹುದು, ಆದರೆ ದೇವರು ಅರಿತವರಾಗಿದ್ದಾರೆ. ದೇವರು ನಿಮಗಾಗಿ ಕ್ರಿಯೆ ಮಾಡ್ತಾರೆ, ನಿಮಗಾಗಿ ಯುದ್ಧ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ದೇವರು ಅರಿತವರಾಗಿದ್ದಾರೆ. ಅವರು ನಮ್ಮ ಜೀವಿತದಲ್ಲಿ ನಡೆಯಬೇಕಾಗಿರುವ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಅರಿತವರಾಗಿದ್ದಾರೆ. ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲರಿ. ಅವನು ಸ್ಮರಿಸತಕ್ಕ ಪೂರ್ವ ವೃತ್ತಾಂತ ಗ್ರಂಥವನ್ನು, ಅಂದರೆ ಯಾರಾದರೂ ಒಳ್ಳೆಯದನ್ನು ಮಾಡಿದರೆ ಅದರಲ್ಲಿ ಬರೆದಿಡ್ತಾ ಇದ್ರು. ಅವನ ತಂದದನ್ನು ಓದಿಸುವಾಗ ಅದರಲ್ಲಿ ಆಶ್ಚರ್ಯವಾದ ಒಂದು ಸಂಗತಿ ಇತ್ತು. ಏನಂತ ಹೇಳಿದ್ರೆ, ಅರಸನನ್ನು ಕೊಲ್ಲಬೇಕೆಂಬುದಾಗಿ ದ್ವಾರಪಾಲಕರು 2 ಜನ ಪ್ಲ್ಯಾನ್ ಮಾಡಿರ್ತಾರೆ. ಆ ಸಂಗತಿಯನ್ನು ಮೊರ್ದೆಕಾಯಿ ಮುಖಾಂತರ ಬಯಲಿಗೆ ಬಂದು ರಾಜ್ಯನಿಗೆ ಒಳ್ಳೆಯದಾಗುತ್ತೆ, ರಾಜ್ಯನಿಗೆ ಆ ವಿಷಯ ತಿಳಿದು ಬರ್ತದೆ. ಆದರೆ ಇದಕ್ಕೆ ರಾಜನಿಗೆ ಒಳ್ಳೆಯದನ್ನು ಮಾಡಿದ್ದಾನೆ, ಇದಕ್ಕೇನಾದರೂ ಅವನಿಗೆ
ಸ್ಥಾನಮಾನಗಳು ಸಿಕ್ಕಿದೆಯೆಂಬುದಾಗಿ ನೋಡಿದಾಗ ಅವನಿಗೇನು ದೊರಕಿರಲಿಲ್ಲ. ಆಗ ಅಯ್ಯೋ, ಇವು ನನ್ನ ಜೀವವನ್ನು ಕಾಪಾಡುವುದಕ್ಕೆ ಮೊರ್ದೆಕಾಯಿ ಎಷ್ಟು ಒಂದು ಒಳ್ಳೆಯ ಸುದ್ದಿಯನ್ನು ನನಗೆ ತಿಳಿಸಿದ್ದಾನೆ, ಇವನಿಗೇನೂ ಆಗಿಲ್ವಲ್ಲ ಎಂಬುದಾಗಿ ಮರುದಿನ ಹಾಮನನು ಬಂದಾಗ ಈಗ ರಾಜನ ಕೇಳುತ್ತಾ ಇದ್ದಾನೆ, ಯಾರಾದರೂ ಒಳ್ಳೆಯ ಕಾರ್ಯ ಮಾಡಿದಾಗ ಅವನನ್ನು ಎಷ್ಟು ಬೆಸ್ಟಾಗಿ ಸನ್ಮಾನ ಮಾಡಲಿಕ್ಕಾಗುತ್ತೋ ಆ ರೀತಿಯಲ್ಲಿ ಸನ್ಮಾನ ಮಾಡಬೇಕು, ಏನು ಮಾಡಬೇಕು ಎಂಬುದಾಗಿ ಅವನ್ನ ಕೇಳಿದಾಗ ಈ ಹಾಮನನ್ನು ತಿಳ್ಕೊಳ್ತಾನೆ, ರಾಜನಿಗೆ ನೆಕ್ಸ್ಟ್ ನಾನೇ, ನನಗೆ ಎಲ್ಲ ಸನ್ಮಾನ, ನನಗೋಸ್ಕರವಾಗಿ ರಾಜನಿಗೆ ಹೇಳ್ತಾ ಇರ್ಬೋದು ಎಂಬುದಾಗಿ ಇವನು ಏನು ಮಾಡ್ತಾನಂತ ಹೇಳಿದ್ರೆ, ರಾಜನು ನನ್ನನ್ನೇ ಸನ್ಮಾನಿಸಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆಂಬುದಾಗಿ ತಿಳಿದು ಇವನು ಅರಸನಿಗೆ ಹೇಳುತ್ತಾದನೆ, ಅರಸನೇ, ರಾಜ್ಯ ವಸ್ತ್ರಗಳನ್ನು ಸವಾರಿ ಮಾಡುವ ಪಟ್ಟದ ಕುದುರೆಯನ್ನು ತರಿಸಿ ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರರಲ್ಲೊಬ್ಬನ ವಶಕ್ಕೆ ಕೊಟ್ಟು ಅರಸನನ್ನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ರಾಜ್ಯ ವಸ್ತ್ರಗಳನ್ನು ಧಾರಣೆ ಮಾಡಿಸಿ ಕುದುರೆ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸುತ್ತಾ ಅವನ ಮುಂದೆ ಅರಸನು ಸನ್ಮಾನ ಮಾಡಬೇಕೆಂದಿರುವವನನ್ನು ಗೌರವಿಸುವ ರೀತಿ ಇದೆ ಎಂಬುದಾಗಿ ಹೇಳಿದ. ಇವನು ತಿಳ್ಕೊಂಡ, ಅರಸನ ನನಗೆ ಮಾಡಲಿಕ್ಕಿದಾನೆಂಬುದಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಹೇಳಿದ. ಆಗ ಅರಸನ ಹೇಳ್ತಾ ಇದ್ದಾನೆ ಹಾಮಾನನಿಗೆ, ನೀನು ಹೇಳಿದ ಎಲ್ಲ ಕಾರ್ಯಗಳನ್ನು, ವಸ್ತ್ರಗಳನ್ನು, ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಿಲಿನಲ್ಲಿ ಕುಳಿತಿರುವ ಮೊರ್ದೆಕಾಯಿ ಎಂಬ ಯಹೂದ್ಯನಿಗೆ ಮಾಡು. ಇವನಿಗೇನು ನಡೀತಾ ಇದೆ ಅರ್ಥ ಆಗಲಿಲ್ಲರಿ. ಮೊರ್ದೆಕಾಯಿಗಾಗಿ ನೇನು ಕಂಬವನ್ನು ಸಿದ್ಧ ಮಾಡಿದ್ದಾನೆ, ಈಗ ಅರಸನ ಅಪ್ಪನೆ ಕೊಡ್ತಾ ಇದ್ದಾನೆ, ಅವನನ್ನು ಕುದುರೆ ಮೇಲೆ ಕೂಡಿಸಿ ರಾಜ್ಯ ಮರ್ಯಾದೆಯನ್ನು ತೋರಿಸಿ ಅವನನ್ನು ಮೆರವಣಿಗೆ ಮಾಡಿಸು. ಯಾರು ಮಾಡಿಸ್ಬೇಕು? ಹಾಮನನು ಮಾಡಿಸಬೇಕು. ಇವನಿಗೇನು ಅರ್ಥ ಆಗಲಿಲ್ಲ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಶತ್ರುಗಳ ಮುಂದೆ, ವಿರೋಧಿಗಳ ಮುಂದೆ ದೇವರು ನಮಗೆ ಒಂದು ಔತಣವನ್ನು ಸಿದ್ಧ ಮಾಡ್ತಾರೆ. ಅದು ಮಾತ್ರವಲ್ಲ ರೀ, ಮೊರ್ದೆಕಾಯಿಗೆ ಗಲ್ಲು ಮರವನ್ನು ಸಿದ್ಧ ಮಾಡಿದಂಥ ಹಾಮಾನನು ಅದೇ ಗಲ್ಲು ಮರಕ್ಕೆ ಅವನನ್ನು ಹಾಕಿ ಕೊಂದು ಹಾಕಿದರು. ಪ್ರೀತಿಯುಳ್ಳ ದೇವಜನರೇ, ಯಾರು ದೇವರನ್ನು ಸನ್ಮಾನಿಸ್ತಾರೋ ದೇವರು ನಮ್ಮನ್ನು ಸನ್ಮಾನಿಸ್ತಾರೆ. ಆದರೆ ದೇವ ಮಕ್ಕಳನ್ನು ಯಾರು ವಿರೋಧಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ವಿರೋಧವಾಗಿ ದುಷ್ಟ ಜನರು ಎದ್ದೇಳಬಹುದು, ವೈರಿಗಳು ಎದ್ದೇಳಬಹುದು, ವಿರೋಧಿಗಳು ಎದ್ದೇಳಬಹುದು. ಅದಕ್ಕೆ ಅಪೊಸ್ತಲ ಪೌಲನು ಹೇಳುತ್ತಾದನೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ದೇವರು ಕಾಯುವುದು ಮಾತ್ರವಲ್ಲ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೋ ಒಂದು ಕಾರಣದಿಂದ ನೀವು ತಗ್ಗಿಸಿಕೊಂಡಿರಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇರಬಹುದು. ಆದರೆ ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ. ಆ ವಿರೋಧಿಗಳ ಮುಂದೆ ನಿಮ್ಮನ್ನು ಸ್ತೋತ್ರ ಅಪಹಾಸ್ಯ ಮಾಡುವ ಜನರ ಮುಂದೆನೇ ಕರ್ತನು ಘನಪಡಿಸಲಿಕ್ಕಿದ್ದಾರೆ. ಆದ್ದರಿಂದ ಯಾವುದಕ್ಕೂ ನೀವು ಭಯಪಡಬೇಡ್ರಿ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರೂ ಇರುವುದಿಲ್ಲರಿ. ಏಕೆಂದರೆ ಲೋಕವನ್ನು ಗೆದ್ದವ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗಿರುವ ದೇವರು ದೊಡ್ಡವರಾಗಿದ್ದಾರೆ. ಅವರು ನಮ್ಮ ಕಡೆ ಇರುವಾಗ, ಅವರು ನಮ್ಮೊಂದಿಗೆ ಇರುವಾಗ ನಮ್ಮ ಜೀವಿತದಲ್ಲಿ ಹಲ್ಲೆಲೂಯ ಕರ್ತನು ನಮಗಾಗಿ ಯುದ್ಧವನ್ನು ಮಾಡಿ ಮುಗಿಸುತ್ತಾರೆ. ಅದಕ್ಕೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮ ವಿರೋಧವಾಗಿ ಯಾರೂ ಇಲ್ಲ ರೀ. ನಾವೇ ಬಲಿಷ್ಠರು. ದೇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಹಾಮನನ ಹಾಗೆ ನಮ್ಮ ವಿರುದ್ಧವಾಗಿ ಕೂಡ ಅನೇಕ ವೈರಿಗಳು ಏಳಬಹುದು, ವಿರೋಧಿಗಳು ಏಳಬಹುದು. ಆದರೆ ಚಿಂತೆ ಬೇಡ, ಕರ್ತನು ನಮಗೆ ಜಯ ಕೊಡುತ್ತಾರೆ, ಕರ್ತನು ನಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರಪ್ಪ, ಒಳ್ಳೆಯದನ್ನೇ ಮಾಡುವ ದೇವರು. ಕರ್ತನೆ, ನೀವು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಪ್ಪ? ಕರ್ತನೆ, ಯಾವ ದುಷ್ಟ ಶಕ್ತಿಗಳು ದೇವರೇ, ಯಾವ ಪಾತಾಳದ ಶಕ್ತಿಗಳು, ಯಾವುದು ನಮಗೇನು ಕೇಡು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ನಮ್ಮ ಜೊತೆಯಲ್ಲಿ ಇದ್ದೀರಪ್ಪ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ, ಅದ್ಭುತವಾಗಿ ನಡೆಸ್ರಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವರೇ ನಿನ್ನ ಮಕ್ಕಳನ್ನು ಕಾಪಾಡ್ರಿ. ಈ ದಿವಸಕ್ಕೆ ಬೇಕಾದ ಒಂದು ದೈವಿಕವಾದ ಕೃಪೆ ನಿನ್ನ ಜನರಿಗೆ ಉಂಟಾಗಲಿ. ನಿನ್ನ ನಾಮದಲ್ಲಿ ಎಲ್ಲರನ್ನ ಬ್ಲೆಸ್ ಮಾಡ್ತಾನೆ, ಆಶೀರ್ವದಿಸ್ರಿ. ನಾವು ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್.
ಪ್ರೈಸ್ ಲಾರ್ಡ್. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದರೆ ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ನಮಗೆ ಜಯ ಕೊಡ್ತಾರೆ, ಬಿಡುಗಡೆಯನ್ನು ಕೊಡ್ತಾರೆ. ನಾವು ದೇವರನ್ನ ಹತ್ಕೊಳ್ಳೋಣ. ಮತ್ತೊಂದು ಆತ್ಮೀಕ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್. ಗಾಡ್ ಬ್ಲೆಸ್ ಯು ಆಲ್.